ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹರ್ಬಲ್ ಹೋಮ್ ಮೇಡ್ ಸೋಪ್ನ ನಾವು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಒಂದು ಬೌಲ್ ಅಲೋವೆರಾ ಮತ್ತು ಒಂದು ಬೌಲ್ ಬೇವಿನ ಸೊಪ್ಪಿದ್ರೆ ಸಾಕು. ಒಂದು ಒಳ್ಳೆ ಸೋಪ್ನ ನಾವು ಮನೆಯಲ್ಲೇ ಈಸಿಯಾಗಿ ನಾವು ಮಾಡ್ಕೊಳ್ಬೋದು. ಈ ಸೋಪಿಂದ ನಮ್ಮ ಮುಖದಲ್ಲಿ ಪಿಂಪಲ್ಸ್ ಏನಾದರೂ ಇದ್ದರೆ, ಮತ್ತು ಡಾರ್ಕ್ ಸ್ಪಾಟ್ಸ್ ಏನಾದರೂ ಇದ್ದರೆ, ಪಿಂಪಲ್ಸ್ ಮಾರ್ಕ್ಸ್ ಇದ್ದರೆ, ಮತ್ತು ನಮ್ಮ ಸ್ಕಿನ್ನಲ್ಲಿ ಏನೇ ಒಂದು ಸ್ಕಿನ್ ಅಲರ್ಜಿ ಪ್ರಾಬ್ಲಮ್ಸ್ ಏನಾದರೂ ಇದ್ದರೂ ಕೂಡ ಈ ಸೋಪಿಂದ ನಮಗೆ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಈ ಸೋಪು ನಮ್ಮ ಸ್ಕಿನ್ನ ಪ್ಯೂರಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಿದ್ರೆ ಬನ್ನಿ, ಈ ಒಂದು ಹರ್ಬಲ್ ಸೋಪ್ನ ನಾವು ಹೇಗೆ ಮಾಡ್ಕೊಳ್ಬೋದು ಮನೆಯಲ್ಲೇ ಈಸಿಯಾಗಿ ಅಂತೇಳಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಅವರೆಲ್ಲ ಈಗಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಲಾಸ್ಟ್ ಮಂತ್ ಇದೇ ರೀತಿ ನಮ್ಮ ಫೇಸ್ಗೆ ಇನ್ಸ್ಟೆಂಟಾಗಿ ಗ್ಲೋ ಕೊಡುವಂತಹ ಒಂದು ಸೋಪ್ ವಿಡಿಯೋ ಮಾಡಿದ್ದೆ. ಅದರಿಂದ ತುಂಬಾ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನನಗೆ. ಆ ವಿಡಿಯೋನ ಎಲ್ಲರೂ ಇಷ್ಟಪಟ್ಟು ವಿಡಿಯೋನ ನೋಡ್ತಿದ್ದೀರಾ. ಹಾಗೆ ಆ ವಿಡಿಯೋಯಿಂದ ನನಗೆ ತುಂಬ ಜನ ಸಬ್ಸ್ಕ್ರೈಬ್ ಕೂಡ ಆಗ್ತಿದ್ದೀರಾ. ತುಂಬಾ ಖುಷಿ ಆಯಿತು ನನಗೆ. ಎಲ್ರಿಗೂ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದೇ ರೀತಿ ಮುಂದೆನೂ ಕೂಡ ಸಪೋರ್ಟ್ ಮಾಡ್ತೀರಿ. ನಾನು ಕೂಡ ಇದೇ ರೀತಿ ಒಂದು ಒಳ್ಳೊಳ್ಳೆ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತೀನಿ. ಇವಾಗ ಸೋಪ್ ಮಾಡೋದಕ್ಕೆ ಇಲ್ಲಿ ನಾನು ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೌಲ್ ಆಗುವಷ್ಟು ಬೇವಿನ ಸೊಪ್ಪನ್ನ ತಗೊಂಡು ಅದನ್ನೆಲ್ಲ ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ಎಲೆಗಳನ್ನಷ್ಟೇ ಇಲ್ಲಿ ಬಿಡಿಸಿಟ್ಕೊಂಡಿದ್ದೀನಿ. ಮತ್ತು ಒಂದು ಉದ್ದಕ್ಕಿರೋ ಅಲೋವೆರಾನ ತೊಗೊಂಡು ಅದರದ್ದು ಮುಳ್ಳೆಲ್ಲನೂ ಸೈಡಲ್ಲಿರೋ ಮುಳ್ಳೆಲ್ಲ ತೆಗೆದು ಅದನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡು, ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ಬೌಲ್ ಆಗೋಷ್ಟು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಬೇವಿನ ಸೊಪ್ಪು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅಲೋವೆರಾನ ಇದ್ರ ಜೊತೆ ಹಾಕ್ಕೊಂಡು ಇದನ್ನು ನೀರೇನು ಹಾಕದೆ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀರೇನು ಹಾಕ್ಕೊಳ್ಬೇಡಿ. ಇಲ್ಲಿ ತುಂಬಾ ನೈಸಾಗಿ ಸಾಫ್ಟಾಗಿ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಸಾಫ್ಟಾಗಿ ರುಬ್ಕೊಂಡ್ರೆ ಈ ರೀತಿ ಬರುತ್ತೆ. ಇವಾಗ ಇದನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಳ್ತೀನಿ. ನೆಕ್ಸ್ಟ್ ಇವಾಗ ಇಲ್ಲಿ ನಾನಿಷ್ಟು ಸೋಪ್ ಬೇಸ್ನ ತೊಗೊಂಡಿದ್ದೀನಿ. ಇದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಬೇಕು ಅಂದರೆ ಪರ್ಚೇಸ್ ಮಾಡಿ. ಇಲ್ಲ ನಾವು ಇದನ್ನು ಯೂಸ್ ಮಾಡಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಗ್ಲಿಸರಿನ್ ಸೋಪ್ನ ನೀವು ಯೂಸ್ ಮಾಡ್ಕೊಳ್ಬೋದು. ಅಂದರೆ ಪಿಯರ್ ಸೋಪ್ ಬರುತ್ತಲ್ಲ ಗೋಲ್ಡ್ ಕಲರು, ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಾಯೋದಕ್ಕೆ ಇಟ್ಟಿದ್ದೀನಿ. ನೀರು ಈ ರೀತಿ ಕುದೀತಿರೋ ಹಂತದಲ್ಲಿ ಇದರೊಳಗಡೆ ಒಂದು ಈ ರೀತಿ ಬೌಲ್ನ ಇಟ್ಟು ಅದರೊಳಗಡೆ ನಾವು ಆಗಲೇ ಏನು ಕಟ್ ಮಾಡ್ಕೊಂಡಿದ್ವಿ ಸೋಪ್ ಬೇಸು, ಅದನ್ನು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಈ ಸೋಪ್ ಬೇಸ್ನ ನಾವು ಈ ರೀತಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ಕರಗಿಸ್ಕೊಳ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಸ್ಟವ್ ಮೇಲೆ ಇಟ್ಟು ಕರಗಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ರೀತಿ ಡಬಲ್ ಬಾಯ್ಲರ್ ಮೆಥಡಲ್ಲೇ ಕರಗಿಸ್ಕೊಳ್ಬೇಕು. ಇವಾಗಿದು ಈ ರೀತಿ ನಿಧಾನಕ್ಕೆ ಕರಗ್ತಾ ಬರುತ್ತೆ. ಅಲ್ಲಿವರೆಗೂ ಈ ರೀತಿ ಸ್ಪೂನ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನೋಡಿ, ಇವಾಗ ಇದು ಪೂರ್ತಿಯಾಗಿ ಕರಗಿದೆ. ಇವಾಗ ಇದಕ್ಕೆ ನಾನಿಲ್ಲಿ 1 ಸ್ಪೂನ್ ಅಷ್ಟು ಪ್ಯೂರ್ ಅರಿಶಿಣದ ಪುಡಿಯನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಒಂದು ಮ್ಯಾಜಿಕ್ ಆಯಿತು ಅಂತಲೇ ಹೇಳ್ಬೋದು. ಹಾಕಿದ್ದು ಯೆಲ್ಲೋ ಕಲರು, ಅದು ರಿಯಾಕ್ಟ್ ಆಗಿದ್ದು ರೆಡ್ ಕಲರಲ್ಲಿ ರಿಯಾಕ್ಟ್ ಆಯಿತು. ಇಲ್ಲಿ ನೀವು ಆದಷ್ಟು ಪ್ಯೂರಾಗಿ ಸಿಗೋ ಅರಿಶಿಣದ ಪುಡಿನ ಯೂಸ್ ಮಾಡಿ. ಅಡುಗೆ ಅರಿಶಿಣ ಇಲ್ಲಾಂದರೆ ಅರಿಶಿಣ ಕುಂಕುಮದ ಜೊತೆ ಸಿಗೋ ಅರಿಶಿಣ ಇದು ಯಾವುದನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ, ಸ್ಕಿನ್ ಅಲರ್ಜಿ ಆಗಿಬಿಡುತ್ತೆ. ಈ ಅರಿಶಿಣದ ಕೊಂಬು ಏನಿರುತ್ತೆ ಅದರದ್ದು ಪುಡಿನ ನೀವು ಯೂಸ್ ಮಾಡ್ಕೊಳ್ಬೋದು. ಇಲ್ಲ ಹಸಿ ಅರಿಶಿಣದ ಕೊಂಬು ಏನು ಬರುತ್ತೆ ಅದರದ್ದು ನೀವು ಯೂಸ್ ಮಾಡ್ಕೊಳ್ಬೋದು. ಅರಿಶಿಣದ ಪುಡಿನ ಹಾಕಿ ಮಿಕ್ಸ್ ಮಾಡಿದ್ದಾದಮೇಲೆ ಅಲೋವೆರಾ ಮತ್ತು ಬೇವಿನ ಸೊಪ್ಪು ಏನು ಮಿಕ್ಸಿ ಮಾಡ್ಕೊಂಡಿದ್ದೆ ಅದನ್ನು ಇಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡಿರೋ ಅಲೋವೆರಾ, ಬೇವಿನ ಸೊಪ್ಪು ಮತ್ತು ಪ್ಯೂರ್ ಅರಿಶಿಣ ಇಂದ ನಮ್ಮ ಸ್ಕಿನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದೆಲ್ಲವೂ ನಮ್ಮ ಸ್ಕಿನ್ಗೆ ಮೆಡಿಸಿನ್ಸ್ ರೀತಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಮೂರಲ್ಲೂ ಆ್ಯಂಟಿ ಆಕ್ಸಿಡೆಂಟ್ ಅನ್ನೋದು ಜಾಸ್ತಿ ಇದ್ದು, ಅಂದರೆ ಬ್ಯಾಕ್ಟೀರಿಯಾಗಳನ್ನ ದೂರ ಮಾಡುವ ಲಕ್ಷಣಗಳು ಈ ಮೂರಲ್ಲೂ ತುಂಬಾ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಸ್ಕಿನ್ನ ಯಾವಾಗಲೂ ಮಾಯಿಶ್ಚರೈಸ್ ಆಗಿ ಕೆಲಸ ಮಾಡುತ್ತೆ. ಮತ್ತು ನಮ್ಮ ಸ್ಕಿನ್ನ ಪ್ಯೂರಿಫೈ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆವಾಗ ನಮ್ಮ ಸ್ಕಿನ್ನು ಯಾವಾಗಲೂ ಫ್ರೆಶ್ ಆಗಿ ಇರುತ್ತೆ ಮತ್ತು ಕಾಂತಿಯುತವಾಗಿ ಇರುತ್ತೆ. ಮತ್ತು ಮೊಡವೆಗಳಾಗೋದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ನಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿ ಸ್ಕಿನ್ ಅಲರ್ಜಿಗಳಿದ್ರೂ ಕೂಡ ಈ ಸೋಪಿಂದ ಕಡಿಮೆ ಮಾಡ್ಕೊಳ್ಬೋದು ನಾವು. ಮತ್ತು ಪಿಂಪಲ್ಸ್ ಆಗಿ ಅದರದ್ದು ಕಲೆಗಳೇನಾದರೂ ಇದ್ದರೆ, ಅಂದರೆ ಡಾರ್ಕ್ ಸ್ಪಾಟ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ನಾವು ಈ ಸೋಪಿಂದ ನಾವು ಕಡಿಮೆ ಮಾಡ್ಕೊಳ್ತಾ ಬರ್ಬೋದು. ಬಿಸಿಲಿಗೆ ಸನ್ ಬರ್ನ್ ಆಗಿ ಪಿಗ್ಮೆಂಟೇಷನ್ ಏನಾದರೂ ಆಗಿದ್ರೆ ಅದನ್ನು ಕೂಡ ನಾವು ಈ ಸೋಪಿಂದ ಕಡಿಮೆ ಮಾಡ್ಕೊಳ್ಬೋದು.
ಇಷ್ಟೆಲ್ಲ ಬೆನಿಫಿಟ್ಸು ನಮಗೆ ಈ ಸೋಪಿಂದ ಸಿಗುತ್ತೆ. ಇದನ್ನು ಒಂದು 5 ರಿಂದ 6 ನಿಮಿಷ ಆದ್ರೂ ಸ್ಟವ್ ಮೇಲೇ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಇದನ್ನು ನಾನು ಸೋಪ್ ಮೌಲ್ಡ್ಗೆ ಹಾಕೊಳ್ತಾ ಇದ್ದೀನಿ. ಸೋಪ್ ಮೌಲ್ಡ್ ಇಲ್ಲ ಅಂದರೆ ಈ ರೀತಿ ಒಂದು ಸ್ಟೀಲ್ ಬೌಲ್ನೇ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿ ಸವರ್ಬಿಟ್ಟು ನಂತರ ಅದಕ್ಕೆ ರೆಡಿ ಮಾಡ್ಕೊಂಡಿರೋ ಮಿಶ್ರಣ ಏನಿತ್ತು ಅದನ್ನು ಹಾಕ್ಕೊಂಡು ಅದು ಕಂಪ್ಲೀಟಾಗಿ ಒಂದು 8 ರಿಂದ 10 ಗಂಟೆಗಳ ಕಾಲ ಅದು ಸೆಟ್ ಆಗೋದಕ್ಕೆ ಬಿಡಬೇಕು. ಆನಂತರ ನಾವು ಇದನ್ನು ನಮ್ಮ ಡೈಲಿ ಬೇಸಿಸ್ ಮೇಲೆ ಮುಖಕ್ಕೆ ಇಲ್ಲ ಸ್ನಾನಕ್ಕೆ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ನೋಡಿ ಇವಾಗ ಇದು ಕಂಪ್ಲೀಟಾಗಿ ಒಂದು 8 ರಿಂದ 10 ಗಂಟೆಗಳ ಕಾಲ ಸೆಟ್ ಆಗಿದೆ. ಇದನ್ನು ನಾನು ಇವಾಗ ಅನ್ಮೋಲ್ಡ್ ಮಾಡ್ತಿದ್ದೀನಿ. ಸೋಪ್ ಮೋಲ್ಡಲ್ಲಿ ಮಾಡಿದರೆ ಇದೊಂದು ಬೆನಿಫಿಟ್, ಈಸಿಯಾಗಿ ನಾವು ಸೋಪ್ನ ಅನ್ಮೋಲ್ಡ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಸೋಪ್ ಬಂದಿದೆ ಅಂದ್ಬಿಟ್ಟು. ಈ ಸೋಪಿಂದ ನಮ್ಮ ಸ್ಕಿನ್ಗೆ ತುಂಬಾ ಬೆನಿಫಿಟ್ಸ್ಗಳು ಸಿಗುತ್ತೆ. ಇದನ್ನು ನಾವು ಮಕ್ಕಳಿಗೂ ಕೂಡ ನಾವು ಯೂಸ್ ಮಾಡ್ಬೋದು, ಯಾವುದೇ ರೀತಿ ಭಯ ಇಲ್ಲ. ಅಂದರೆ ಸೈಡ್ ಎಫೆಕ್ಟ್ ಏನೂ ಆಗಲ್ಲ. ಯಾಕಂದರೆ ನಾವು ಬೇವಿನ ಸೊಪ್ಪು ಮತ್ತು ಅಲೋವೆರಾ, ಅರಿಶಿನ ಇದೆಲ್ಲವೂ ಕೂಡ ನಾವು ಮಕ್ಕಳಿಗೆ ಏನಾದರೂ ಸ್ಕಿನ್ ಪ್ರಾಬ್ಲಮ್ಸ್ ಏನಾದರೂ ಆದಾಗ ನಾವು ನ್ಯಾಚುರಲ್ ಆಗಿಯೇ ಹಚ್ತೀವಿ. ಅಂದರೆ ಪೇಸ್ಟ್ ಮಾಡಿ ಹಾಗೇ ಹಚ್ತೀವಿ, ಕಡಿಮೆ ಆಗುತ್ತೆ ಅಂದ್ಬಿಟ್ಟು. ಸೊ ಈ ರೀತಿ ಮಾಡಿಕೊಂಡು ನಾವು ಮಕ್ಕಳಿಗೂ ಹಚ್ಬೋದು ಸೋಪ್ನ. ಮತ್ತು ಇವಾಗ ನಾನಿಲ್ಲಿ ಬೌಲಲ್ಲಿರೋದನ್ನು ಅನ್ಮೋಲ್ಡ್ ಮಾಡ್ತಿದ್ದೀನಿ. ಇದನ್ನು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಚಾಕು ಸಹಾಯದಿಂದ ಸೈಡ್ ಎಡ್ಜಸ್ನೆಲ್ಲ ಸ್ವಲ್ಪ ತೆಗೆದುಬಿಟ್ಟು ಆಮೇಲೆ ಅದನ್ನು ಉಲ್ಟಾ ಮಾಡಿ ಮೇಲ್ಗಡೆಯಿಂದ ಹೊಡಿತೀನಿ. ಆವಾಗ ಅದು ಈಸಿಯಾಗಿ ಬರುತ್ತೆ. ಇದಕ್ಕೆ ಒಂದು 2 ನಿಮಿಷ ಆದರೂ ಟೈಮ್ ತಗೊಳ್ಳುತ್ತೆ, ಅಷ್ಟು ಬೇಗ ಬರಲ್ಲ. ನೋಡಿ ಇವಾಗ ಅನ್ಮೋಲ್ಡ್ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಬೌಲಲ್ಲಿ ಮಾಡಿದ್ರೂ ನೋಡ್ತಿರ್ಬೋದು ಎಷ್ಟು ಶೈನಿಂಗ್ ಇದೆ ಸೋಪಲ್ಲಿ. ಈ ಸೋಪ್ನ ಪಿಂಪಲ್ಸ್ ಇರೋರು, ಡಾರ್ಕ್ ಸ್ಪಾಟ್ಸ್ ಇರೋರು, ಮತ್ತು ಪಿಗ್ಮೆಂಟೇಷನ್ಸ್ ಇರೋರು, ಮತ್ತು ಪಿಂಪಲ್ಸ್ದು ಕಲೆಗಳಿರೋರು ದಿನ ಇದನ್ನು ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಟ್ರೀಟ್ಮೆಂಟ್ನ ನಾವು ತೊಗೊಳ್ದೇ ಮತ್ತು ಯಾವುದೇ ಕಾಸ್ಮೆಟಿಕ್ಸ್ ಕ್ರೀಮ್ಗಳನ್ನ ಹಚ್ಚದೇ ನಾವು ನ್ಯಾಚುರಲಾಗಿ ಮನೆಯಲ್ಲೇ ನಮ್ಮ ಸ್ಕಿನ್ನಲ್ಲಿ ಇರೋ ಪ್ರಾಬ್ಲಮ್ಸ್ಗಳನ್ನ ನಾವು ಕಡಿಮೆ ಮಾಡ್ಕೊಳ್ಬೋದು. ಜೊತೆಗೆ ಈ ಸೋಪು ನಾವು ಪಾರ್ಲರ್ಗಳಿಗೆ ಹೋಗ್ದಲೇ ನಮ್ಮ ಸ್ಕಿನ್ನ ಬ್ರೈಟಾಗಿ, ಗ್ಲೋ ಆಗಿ ಮತ್ತು ಕಾಂತಿಯುತವಾಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ಇದನ್ನು ಯೂಸ್ ಮಾಡಿ ತೋರಿಸ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸೋಪ್ ಆಗಿದೆ. ನಾವು ಅಂಗಡಿಯಲ್ಲಿ ತರೋ ಸೋಪ್ ಥರನೇ ಇದು ಕೂಡ ಬಂದಿದೆ. ನಾವು ಅಂಗಡಿಲಿ ತೊಗೊಳ್ಳೋ ಸೋಪ್ ಎಷ್ಟು ದುಬಾರಿ ಇರುತ್ತೆ ಮತ್ತು ಕಾಸ್ಟ್ಲಿ ಸೋಪ್ಸ್ ಎಲ್ಲ ಇರುತ್ತೆ. ನಾವು ಈ ಸ್ಕಿನ್ ಪ್ರಾಬ್ಲಮ್ಸ್ಗೆ ಏನಾದರೂ ನಾವು ಸೋಪ್ನ ಪರ್ಚೇಸ್ ಮಾಡ್ತೀವಿ ಹೊರಗಡೆ ಅಂತ ಹೇಳಿದ್ರೆ ಇಲ್ಲ ಅಂದರೂ ಒಂದು 500 ಅಂತೂ ಇದ್ದೇ ಇರುತ್ತೆ ಒಂದು ಸೋಪ್ಗೆ. ಸೊ ನಾವು ಆ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸ್ನ ನಾವು ಈ ಸೋಪಿಂದನೇ ನಾವು ಕಡಿಮೆ ಮಾಡ್ಕೊಳ್ಬೋದು. ಮತ್ತು ನೋಡಿ ಇದರಲ್ಲಿ ನೊರೆನೂ ಅಷ್ಟೇ ನಾರ್ಮಲ್ ಸೋಪ್ ಥರನೇ ಇದರಲ್ಲೂ ಕೂಡ ನೊರೆ ಬರುತ್ತೆ. ಮತ್ತು ಈ ಸೋಪ್ನ ನಾನು ಯೂಸ್ ಮಾಡಿದ್ದಾದಮೇಲೆ ನನಗೆ ಇನ್ಸ್ಟೆಂಟಾಗಿ ಸ್ಕಿನ್ ಗ್ಲೋ ಆಗುತ್ತೆ. ಇದನ್ನು ನೀವು ಈ ವಿಡಿಯೋ ಕೊನೆಯಲ್ಲಿ ನೀವು ನೋಡ್ಬೋದು. ಈ ಸೋಪ್ ಮೇಕಿಂಗ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ವಿಡಿಯೋಯಿಂದ ಹೆಲ್ಪ್ ಆಗ್ಬೋದು. ಇನ್ನು ಇದೇ ರೀತಿ ಸೋಪ್ ಮೇಕಿಂಗ್ ವಿಡಿಯೋಗಳು ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾವು ಮನೆಯಲ್ಲೇ ಸಿಗುವಂತಹ ಇನ್ನೂ ಯಾವ್ಯಾವ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನಾವು ಸೋಪ್ನ ಮಾಡ್ಬೋದು ಅಂತೇಳಿ ವಿಡಿಯೋ ಮಾಡ್ತೀನಿ. ಮತ್ತು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಅವರೆಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋರೆಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.